ಅಂಬೇಡ್ಕರ್ ಬಗ್ಗೆ ಯಾರು ಹುದುಗಿಸಿಟ್ಟಿದ್ದಾರೆ ಅನೇಕ ಸತ್ಯಗಳನ್ನು, ಅದನ್ನು ಬಯಲಿಗೆಳೆಯುವ ಉದ್ದೇಶವೇ ನನ್ನ ನಾಟಕದ ಉದ್ದೇಶ. ಯಾವ ವಿಷಯಗಳನ್ನು ಹೇಳ್ತಾ ಇದೀರೋ ಅದಕ್ಕೆಲ್ಲ ದಾಖಲೆ ಇದೆಯಾ? ದಾಖಲೆ ಇದೆ. ನಾಟಕದಲ್ಲಿ ಅಸತ್ಯಗಳಿಲ್ಲ. ಥಾಟ್ಸ್ ಆನ್ ಪಾಕಿಸ್ತಾನ್ ಅಂಬೇಡ್ಕರ್ರೇ ಸ್ವತಃ ಬರೆದಿರುವ ಪುಸ್ತಕ. ಮುಸಲ್ಮಾನರ ಮಾನಸಿಕತೆಯನ್ನು ನೀವು ಬದಲು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ದೇಹದಲ್ಲಿ ಬೆಳೆದಿರುವ ದುರ್ಮಾಂಸದಂತೆ ಅದೇ ಇಸ್ಲಾಂ ಅನ್ನೋದು ಭಾರತದ ದೇಹದಲ್ಲಿ ಇರುವ ದುರ್ಮಾಂಸ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಯಾರ ಮೇಲೆ ಈಗ ಕೇಸ್ ಆಗ್ತೀರಿ? ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮರಿಗೆ ಪಾಕಿಸ್ತಾನ ಅಂತ ಸ್ಪಷ್ಟವಾಗಿ ಇದೇ ಶಬ್ದಗಳಲ್ಲಿ ಹೇಳಿದೆ. ಕಾಂಗ್ರೆಸ್ ಮುಸಲ್ಮಾನರ ಎರಡನೇ ಪಕ್ಷ ಅಂತ ಹೇಳ್ತಾರೆ. ನಮ್ಮ ದಲಿತ ಅನೇಕ ಸಹೋದರರು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಅಂಬೇಡ್ಕರ್ಗೆ ಮಾಡಿದ ಅಪಮಾನ. ಈ RSS ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಅಂತ ಹೇಳುದು ನನಗೆ ದೊಡ್ಡ ಅಸ್ತ್ರ. ಸತ್ತಾಗ ಅವರ ನಿಕಟವರ್ತಿಗಳು ಕೇಳ್ತಾರೆ, ದೆಹಲಿಯಲ್ಲಿ ಒಂದು ಜಾಗ ಕೊಡಿ ಅವ್ರ ಕ್ರಿಮಿನೇಷನ್ಗೆ ಅಂತ. ಇವರು ಕೊಡಲ್ಲ. ಮತ್ತೆ ತಿಳಿದಾಗ ಅಂಬೇಡ್ಕರ್ ಫೋಟೋವನ್ನೇ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿರಲಿಲ್ಲ. ಜವಾಹರ್ ನೆಹರು ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಚಿತಾಪುರ್ ಕ್ಷೇತ್ರದಲ್ಲಿ ಅವರು ಸೋಲ್ತಾರೆ. ಇದು ಮುನ್ಸೂಚನೆ ಸಿಕ್ಕಿದೆ. ನಾನು ನನ್ನ ನಾಟಕದಲ್ಲಿ ಅವರ ಕೊನೆಯ ದಿನದಿಂದ ಪ್ರಾರಂಭ ಮಾಡಿದೆ. ನಮಸ್ಕಾರ. ಕನ್ನಡದ ಹಿರಿಯ ನಾಟಕಕಾರರು, ಮೈಸೂರು ರಂಗಾಯಣದ ಮಾಜಿ ನಿರ್ದೇಶಕರು ಆದ ಅದ್ದಂಡ ಕಾರ್ಯಪ್ಪ ಅವರು ಇವತ್ತೊಂದು ಹೊಸ ನಾಟಕದ ಜೊತೆ ನಮ್ಮ ಜೊತೆ ಇಲ್ಲಿ ಸಂವಾದ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಹೊಸ ನಾಟಕ ಬರೆದಿದ್ದೀರ, ನಿಜ ಮಹಾತ್ಮ ಬಾಬಾ ಸಾಹೇಬ ಅಂತ. ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಪುಸ್ತಕಗಳು, ನಾಟಕಗಳು ಈಗಾಗಲೇ ಬಂದಿದೆ. ಬಹುತೇಕ ಕೃತಿಗಳಲ್ಲಿ ಅಪೀಸ್ಮೆಂಟ್ ಅದೇ ಮುಖ್ಯ ಉದ್ದೇಶವಾಗಿರುತ್ತೆ. ಸಾಮಾಜಿಕವಾದ ಅಪೀಸ್ಮೆಂಟ್ ಇರ್ಬೋದು, ರಾಜಕೀಯ ಅಪೀಸ್ಮೆಂಟ್ ಇರ್ಬೋದು. ಈಗ ನೀವು ಕೂಡ ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿದ್ದೀರ. ನೀವು ನಾಟಕವನ್ನು ಬರೆದಿರೋ ಉದ್ದೇಶ ಏನು? ನನಗೆ ಈ ಅಂಬೇಡ್ಕರ್ನ ಇಟ್ಟುಕೊಂಡು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ನ ನಿರ್ಮಾಣಕ್ಕೆ ಇತ್ತೀಚೆಗೆ ಅತಿಯಾಗಿ ಹೋಗೋದು ಒಂದು ಕಡೆ ನೋಡಿದ್ದೀವಿ. ಇನ್ನೊಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ವರ್ಗದಕ್ಕೆ ಸೀಮಿತ ಮಾಡುವ ಜಯಂತಿಯೇ ಆಗ್ಬೋದು. ಈಗ ನಾನು ಮೈಸೂರಿನಲ್ಲಿ ನೋಡಿದ್ದು, ಕಲಾಮಂದಿರದಲ್ಲಿ ಅವರ ಜಯಂತಿಗಳು ಆಗ್ತವೆ. ಯಾರು ಬರ್ತಾರೆ? ಒಂದು ವರ್ಗದ ಜನ ಮಾತ್ರ ಬರ್ತಾರೆ. ಅಂದರೆ ಆ ವರ್ಗದ ಜನ ಅದಕ್ಕೆ ಸೀಮಿತಗೊಳಿಸಿದ್ದಾರೆ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಕೆಲವು ಪ್ರೊಫೆಸರ್ಗಳು ವಿಚಿತ್ರವಾದ ವಾದವನ್ನು ಹುಟ್ಟುಹಾಕ್ತಾರೆ. ಇದನ್ನೆಲ್ಲ ನೋಡಿ ಮತ್ತು ಕೆಲವು ಪುಸ್ತಕಗಳು ಅಂಬೇಡ್ಕರ್ ಬಗ್ಗೆ ಅತಿರಂಜನೆ, ಪ್ರಶಸ್ತಿಯ ಗುರಿ ಮತ್ತು ಓಲೈಕೆಯ ರಾಜಕಾರಣ, ಇದನ್ನೆಲ್ಲ ನೋಡಿ ಆದಮೇಲೆ ನನಗೆ ಕುತೂಹಲ ಹುಟ್ಟಿದ್ದು ನಿಜ. ನಾನು ಹಿಂದಿನ ನಾಟಕಗಳಲ್ಲಿ ಒಂದು ಪಾತ್ರವಾಗಿ ಬಂದಿತ್ತಷ್ಟೇ, ಒಂದು ದೃಶ್ಯದಲ್ಲಿ ಯಾವುದೋ ಒಂದು ಅಂಬೇಡ್ಕರ್. ಆಗಲೇ ನನಗೆ ಕುತೂಹಲ ಹುಟ್ಟಿದ್ದು ಏನು ಹೇಳ್ತಾರೆ ಅಂತ. ಆಗ ನನಗೆ ಅಂಬೇಡ್ಕರ್ರ ಏನು ಹುದುಗಿಸಿಟ್ಟಿದ್ದಾರೆ, ನನಗೆ ಕುತೂಹಲದಿಂದಲೇ ನಾನು ನಾಟಕಗಳು ಹುಟ್ಟುತ್ತವೆ. ಮತ್ತು ಆ ಕುತೂಹಲಕ್ಕಾಗಿಯೇ ನಾಟಕ ಬರಿತೇನೆ. ಮತ್ತು ಇನ್ನೊಂದು ರಂಗಕೃತಿಯಾಗಿ ಇರಬೇಕು, ಅದು ನಾಟಕ ಮಾಡಿಸಲಿಕ್ಕಾಗಿ ನಾಟಕ ಬರಿತೇನೆ. ಆ ದೃಷ್ಟಿಯಿಂದ ನನ್ನ ಹೀರೋ ಅಂಬೇಡ್ಕರ್ರ ಬಗ್ಗೆ ಯಾರು ಹುದುಗಿಸಿಟ್ಟಿದ್ದಾರೆ ಅನೇಕ ಸತ್ಯಗಳನ್ನು, ಅದನ್ನು ಬಯಲಿಗೆಳೆಯುವ ಉದ್ದೇಶವೇ ನನ್ನ ನಾಟಕದ ಉದ್ದೇಶ. ಏನಂಥದ್ದೇನು ವಿಶೇಷತೆ ಇದೆ ನಿಮ್ಮ ನಾಟಕದಲ್ಲಿ? ಇದು ಇಲ್ಲಿಯವರೆಗೆ ಯಾವುದೇ ಅಂಬೇಡ್ಕರ್ ಕುರಿತಾದ ಸೃಜನಶೀಲ ಸಾಹಿತ್ಯದಲ್ಲಿ ಬರದೇ ಇರುವಂತಹ, ಅಥವಾ ಸಿನಿಮಾದಲ್ಲಿ ಆಮೇಲೆ ಧಾರಾವಾಹಿ ಬಂತು, ಅಲ್ಲೆಲ್ಲೂ ಬರದೇ ಇರುವಂತಹ ಏನು ವಿಶೇಷತೆ ನಿಮ್ಮ ಈ ನಾಟಕದಲ್ಲಿದೆ? ವಿಶೇಷತೆ ಇದೆ. ಏನಂದರೆ ಅಂಬೇಡ್ಕರ್ನ ಇಟ್ಟುಕೊಂಡು ಅಂಬೇಡ್ಕರ್ ಏನು ಹೇಳಿದ್ರೋ ಅದನ್ನು ಹೇಳದೆ ಹೋದಂಥ ಸಂಗತಿಗಳು ಅನೇಕ ಇದ್ದಾವೆ. ಮತ್ತು ಯಾರಿಗೆ ಏನು ಗೊತ್ತಾಗಬೇಕು ಅದನ್ನು ಉದ್ದೇಶಪೂರ್ವಕವಾಗಿ ಬಚ್ಚಿಟ್ಟ 2 ಸಂಗತಿಗಳಿವೆ. ಒಂದು, ಥಾಟ್ಸ್ ಆನ್ ಪಾಕಿಸ್ತಾನ್ ಅಂಬೇಡ್ಕರ್ರೇ ಸ್ವತಃ ಬರೆದಿರುವ ಪುಸ್ತಕ. ಈ ಪುಸ್ತಕದ ಬಗ್ಗೆ ನನಗೆ ಕುತೂಹಲ ಇತ್ತು. ಅದನ್ನು ನಮ್ಮ ಪ್ರೊಫೆಸರ್ ಲೀಲಾ ಅವರು ಒಂದು ಸಾರಾಂಶದ ರೀತಿಯಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಹಿಂದೂಗಳಿಗೆ ಹಿಂದೂಸ್ತಾನ, ಮುಸ್ಲಿಮರಿಗೆ ಪಾಕಿಸ್ತಾನ ಅಂತೇಳಿ ಒಂದು ಸಣ್ಣ, ಅದು ಥಾಟ್ಸ್ ಆನ್ ಪಾಕಿಸ್ತಾನದ ಸಾರಾಂಶ ಕೊಡು. ಅದು ಥಾಟ್ಸ್ ಆನ್ ಪಾಕಿಸ್ತಾನ ಏನು ಅಂತ ನಾವು ಹುಡುಕಿ ತೆಗೆದಾಗ ಬಹಳ ನಿಷ್ಠುರವಾಗಿ, ಆ ಕಾಲದಲ್ಲಿ ವಸ್ತುನಿಷ್ಠವಾಗಿ, ಬಹಳ ನಿಖರತೆಯಿಂದ ಈ ಭಾರತದ ಮುಸಲ್ಮಾನರ ಬಗ್ಗೆ ಅವರು ಹೇಳಿದಿದೆಯಲ್ಲ, ಅದನ್ನು ಯಾಕೆ ಮುಚ್ಚಿಟ್ಟು ಅಂತೇಳು. ಮತ್ತು ಅವರು ಎಂದೂ ಅವರ ಸಂವಿಧಾನದಲ್ಲಿ ಸೆಕ್ಯುಲರ್ ಪದವನ್ನು ಅವರು ಬಳಸಿಲ್ಲ, ಸೋಷಿಯಲಿಸ್ಟ್ ಪದವನ್ನು ಬಳಸಿಲ್ಲ. ಹಾಗಾದರೆ ಅವರು ಆ ಪ್ರಶ್ನೆಯನ್ನು ಆ ಕಾಲದಲ್ಲಿ ಕೇಳಿಲ್ವಾ? ಕೇಳಿದ್ರು. ಅವರ ಪಾರ್ಲಿಮೆಂಟಿನ ನಡಾವಳಿಗಳ ಪ್ರತಿಗಳನ್ನು ನಾವು ತೆಗೆದಾಗ, ನಾನು ಅದರ ಬಗ್ಗೆ ಪುಸ್ತಕಗಳಿದೆ, ಅವರ ಪಾರ್ಲಿಮೆಂಟ್ ಸೆಷನ್ ಪುಸ್ತಕಗಳಿದೆ, 1-2 ಪುಸ್ತಕಗಳಿದೆ. ಅದನ್ನು ತೆಗೆದು ನೋಡಿದಾಗ ಆ ಪ್ರಶ್ನೆಯನ್ನು ರೇಣುಕರೇರಂಥವರು ಕೇಳಿದ್ದಾರೆ.
ಪಾರ್ಲಿಮೆಂಟ್. ಈಗ ನೀವು ಹೇಳಿದ್ರಿ ಎಲ್ಲೂ ಬರದೇ ಇರುವಂಥ ವಿಷಯಗಳನ್ನೆಲ್ಲ ನಾವು ಇದ್ರಲ್ಲಿ ತಂದಿದ್ದೀವಿ ಅಂತ. ಅದಕ್ಕೆ ದಾಖಲೆನೂ ಇದೆಯಾ ಅಥವಾ ಇಲ್ಲ, ನಾನು ದಾಖಲೆ ಇಲ್ಲದೆ ಬರೆದಿಲ್ಲ. ಅಂದರೆ ಒಂದು ನಾಟಕ ಅಂದಾಗ ನಾವು ಅದು ನಿಮಗೆ ಒಂದು ಸೃಜನಶೀಲವಾದ ಸ್ವಾತಂತ್ರ್ಯ ನಿಮಗೆ ಅದನ್ನು ಇರುತ್ತೆ. ಬಳಸಿಕೊಂಡಿದ್ದೇನೆ ವಿನ ನಾಟಕದಲ್ಲಿ ಅಸತ್ಯಗಳಿಲ್ಲ. ಈಗ ನೀವು ಅಂಬೇಡ್ಕರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಅವರೇ ಹೇಳಿದ್ದಾದ್ರೂ ಅದು ಹೇಳ್ಬೇಕಾದ್ರೆ ನೀವು ಅವ್ರೇನೋ ಒಂದು ಹೊಟ್ಟೆ ಹಾಲು ಕುಡಿಯೋ ಥರನೋ ಕಾಫಿ ಕುಡಿಯೋ ಥರನೋ ಮಾಡಿದರೆ ಕಾಫಿ ಕುಡಿಯೋದು ನಡೆದಿರ್ಲಿಕ್ಕಿಲ್ಲ, ಆದರೆ ಆ ಸ್ಟೇಟ್ಮೆಂಟ್ ನಡೆದಿದ್ದೇ ಇರುತ್ತೆ. ಸ್ಟೇಟ್ಮೆಂಟ್ ಯಾಕೆಂದರೆ ನೀವು ಒಬ್ಬ ನಾಟಕಕಾರನಾಗಿ ನಿಮಗೆ ಆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಆದರೆ ಯಾವ ವಿಷಯಗಳನ್ನು ಹೇಳ್ತಾ ಇದ್ದೀರೋ ಅದಕ್ಕೆಲ್ಲ ದಾಖಲೆ ಇದೆಯಾ? ದಾಖಲೆ ಇದೆ. ಉದಾಹರಣೆಗೆ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕವಿದೆ, ಅದು 2 ಸರಿ ಪ್ರಕಟ ಮಾಡಿದ್ದಾರೆ ಅವರು. ತಿದ್ದುಪಡಿ ಮಾಡಿ ಇನ್ನೊಂದು ಸರಿ ಪ್ರಕಟ, ಪಾರ್ಟಿಷನ್ ಆಫ್ ಇಂಡಿಯಾ ಒಂದು ಮಾಡಿದ್ದಾರೆ, ಇನ್ನೊಂದು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತಲೇ ಒಂದು ಪುಸ್ತಕ. ಅದನ್ನು ನಾವು ಎರಡೂ ಪುಸ್ತಕಗಳು ಒಂದೇ, ಆದರೆ ಸ್ವಲ್ಪ ಪರಿಷ್ಕೃತವಾಗಿದೆ. ಅದರಲ್ಲಿ ಅವರು ಭಾಳ ಏನಾಗಿದ್ದಾರೆ, ಮುಸಲ್ಮಾನರ ಮಾನಸಿಕತೆಯನ್ನು ನೀವು ಬದಲು ಮಾಡೋಕ್ಕೆ ಸಾಧ್ಯ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಅಂಬೇಡ್ಕರ್. ಇನ್ನೊಂದು, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿ. ಯಾಕೆ ಹೋರಾಡಲಿಲ್ಲ ಅಂದರೆ ಅವರಿಗೆ ಮುಕ್ತಿಯ ಸ್ವಾತಂತ್ರ್ಯ ಬೇಕು ಅಂತಿದ್ರು. ನನ್ನ ಜನಾಂಗಕ್ಕೆ ಮುಕ್ತಿಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ ಅಂತ ಅವರ ವಾದವಾಗಿತ್ತು. ಅದು ಬಹಳಷ್ಟು ಸತ್ಯ ಕೂಡ ಆಗಿತ್ತು ಅವರ ಮಾತು. ಈ ಥಾಟ್ಸ್ ಆನ್ ಪಾಕಿಸ್ತಾನದ ವಿಚಾರದಲ್ಲಿ ಮುಸಲ್ಮಾನರ ಬಗ್ಗೆ ಏನು ಹೇಳಿದ್ದು ಅಂತ ಕುತೂಹಲ ಇತ್ತು. ಇವರು ಸೆಕ್ಯುಲರ ಈಗ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರು, ಅವರ ಮಗ ಪ್ರಿಯಾಂಕ ಖರ್ಗೆಯವರು ಹೇಳ್ತಾ ಇದ್ದಾರಲ್ಲ, ಆ ಮಾತುಗಳು ಸರಿಯಿನಾ? ಅದು ಅಂಬೇಡ್ಕರ್ ಅವರ ತತ್ವದ ಆಧಾರದ ಮಾತುಗಳಂತ ನೋಡಿದಾಗ ಹಸಿ ಸುಳ್ಳು ಇವರು ಹೇಳ್ತಾ ಇರೋದು ಅಂತ ನನಗೆ ಖಾತ್ರಿಯಾಗಿದೆ. ಅವ್ರು ಏನು ಹೇಳಿದ್ದಾರೆ, ಮುಸಲ್ಮಾನರು ಧರ್ಮದ ಆಧಾರದಲ್ಲಿ ಪಾಕಿಸ್ತಾನ ಕೇಳ್ತಾ ಇದ್ದಾರೆ, ಅಂದರೆ ಜಿನ್ನಾ ಕೇಳ್ತಾ ಇದ್ದಾರೆ. ಜಿನ್ನಾ ಅವರ ನಾಯಕ ಇಸ್ಲಾಂ ಆಧಾರದಲ್ಲಿ ಕೇಳ್ತಾ ಇದ್ದಾರೆ. ನಮಗೆ ಹಿಂದೂಗಳ ಜೊತೆಲಿ ಬದುಕಲಿಕ್ಕೆ ಆಗಲ್ಲ, ನಾವು ನಮ್ಮ ಪೂಜಾ ಪದ್ಧತಿಗಳು ಬೇರೆ, ನಮ್ಮ ದೇವರು, ನಾವು ಏಕೋಪಾಸಕರು, ಅವರು ಬೌದ್ಧ ಆರಾಧಕರು, ನಮಗೆ ಅವ್ರಿಗೆ ಸರಿ ಹೊಂದಲ್ಲ. ಅದೇ ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಕೇಳಿದವರು ಹೊರತು ಇನ್ಯಾವುದೇ ಕಾರಣಕ್ಕಲ್ಲ. ಇದನ್ನು ಅವರು ಹೇಳ್ತಾರೆ. ನೀವು ಪ್ರತ್ಯೇಕ ರಾಷ್ಟ್ರ ಕೇಳಿದ್ದೀರಲ್ವಾ, ಪ್ರತ್ಯೇಕ ರಾಷ್ಟ್ರ ಕೇಳಿದ ಮೇಲೆ ಈ ಪ್ರತ್ಯೇಕ ರಾಷ್ಟ್ರಕ್ಕೆ ಹೋಗಿ. ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮರಿಗೆ ಪಾಕಿಸ್ತಾನ ಅಂತ ಸ್ಪಷ್ಟವಾಗಿ ಇದೇ ಶಬ್ದಗಳಲ್ಲಿ ಹೇಳಿದ್ದಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಯಾರು RSS ಮನುಷ್ಯ ಹೇಳಿದಲ್ಲ, ಅಥವಾ ಯಾವುದೋ ಉಗ್ರ ಹಿಂದೂವಾದಿ ಹೇಳಿದಲ್ಲ. ಬಾಬಾ ಸಾಹೇಬ್ 1940ರಲ್ಲಿ ಇದು ಪ್ರಕಟ ಆಗುತ್ತೆ ಈ ಪುಸ್ತಕ. ಆಗ ವಿಭಜನೆಯ ಕಾವು ಜೋರಾಗಿತ್ತು. ಸಾವರ್ಕರದ್ದವರು ವಿಭಜನೆಯನ್ನು ವಿರೋಧಿಸ್ತಾ ಇದ್ದರು. ಅಖಂಡ ಭಾರತದ ಅವರ ತತ್ವ ಇತ್ತು. ಅದೇ ಥರ ಹಿಂದೂ ಮಹಾಸಭಾ ಅಂತ ಹೇಳೋ ಪಕ್ಷ ಅಖಂಡ ಭಾರತದ ಬಗ್ಗೆ ಮಾತಾಡ್ತಿತ್ತು. ಕಾಂಗ್ರೆಸ್ ಪಕ್ಷ ಎಡಬೆಡಗಿಯಾಗಿತ್ತು. ಇದನ್ನು ಏನು ಹೇಳ್ತಾರೆ, ಕಾಂಗ್ರೆಸ್ ಮುಸಲ್ಮಾನರ 2ನೇ ಪಕ್ಷ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಪುಸ್ತಕದಲ್ಲಿ. ಮತ್ತು ಮುಸಲ್ಮಾನರು ಅವರ ಮಾನಸಿಕತೆ ಏನೆಂದರೆ ಇಸ್ಲಾಂ ರಾಷ್ಟ್ರಗಳತ್ತ, ಆದ್ದರಿಂದ ಅವರು ಹೋಗಲೇಬೇಕು ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಇದು ಸಾಧ್ಯನಾ ಅಂತ ಪತ್ರಿಕೆಯಲ್ಲಿ ಕೇಳ್ತಾರೆ. ಈ ಸಾವರ್ಕರ್ ಕೇಳ್ತಾರೆ, ಇದು ಸಾಧ್ಯನಾ? ಇಂಥ ದೊಡ್ಡ ರಾಷ್ಟ್ರದಲ್ಲಿ ಈ ಥರದ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಸಾಧ್ಯನಾ? ಅವರು ಗ್ರೀಸ್, ಬಲ್ಗೇರಿಯಾ ಇದರ ಉದಾಹರಣೆ ಕೊಡ್ತಾರೆ. ಕಷ್ಟವಾದರೂ ಮಾಡಲೇಬೇಕು, ಮಾಡದಿದ್ದರೆ ಅವರು ಒಂದು ಪ್ರಶ್ನೆ ಹೇಳ್ತಾರೆ, ಮುಂದೊಂದು ದಿನ ಅಂತ. ಯಾವ ಗೊತ್ತಿಲ್ಲ, ಅದು ನಮಗೀಗ ಗೋಚರಿಸ್ತಾ ಇದೆ. ಮುಂದೊಂದು ದಿನ ಭಾರತ ಮತ್ತೊಂದು ವಿಭಜನೆಯತ್ತ ಹೋಗಬಹುದು. ದೇಹದಲ್ಲಿ ಬೆಳೆದಿರುವ ದುರ್ಮಾಂಸದಂತೆ ಇದು ಅದೇ ಇಸ್ಲಾಂ ಅನ್ನೋದು ಭಾರತದ ದೇಹದಲ್ಲಿ ಇರುವ ದುರ್ಮಾಂಸ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಯಾರ ಮೇಲೆ ಈಗ ಕೇಸ್ ಹಾಕ್ತೀರಿ ನೀವು? ಬಾಬಾ ಸಾಹೇಬ್ರ ಮೇಲೆ ಕೇಸ್. ಅದನ್ನು ಓದಿ ನಾನು ಹೇಳ್ತಾ ಇರೋದು, ನಮ್ಮ ದಲಿತ ಅನೇಕ ಸಹೋದರರು, ನನಗೆ ದಲಿತ ಸಹೋದರ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ನಾನು ಹೇಳೋದು, ನೀವು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ ಕೆಲವರೆಲ್ಲ, ಇದು ಅಂಬೇಡ್ಕರ್ಗೆ ಮಾಡಿದ ಅಪಮಾನ. ಅವರು ಎಂದೂ ಕೂಡ ಇಕ್ರಲಾ ಬಡೀರ್ಲಾ ಸಂಸ್ಕೃತಿಯವರಲ್ಲ, ಅವ್ರು ಎಂದೂ ಘರ್ಷಣೆಗೆ ಆಸ್ಪದ ಕೊಟ್ಟವರಲ್ಲ. ನೀವು ಶಿಕ್ಷಣ ಪಡೆಯಿರಿ, ಸಂಘಟನೆ ಮಾಡಿ, ಹೋರಾಟ ಮಾಡಿ, ಇದು ಅವ್ರು ಹೇಳಿತು. ಅವರ 3 ತ್ರಿಸೂತ್ರಗಳು ಅದೇ. ಮತ್ತು ಈ ಥಾಟ್ಸ್ ಆನ್ ಪಾಕಿಸ್ತಾನ ನನಗೆ ಭಾಳ ಕುತೂಹಲ ಮೂಡಿದ್ರಿಂದ ಇದನ್ನು ಜರ್ಸಿಗೆ ತೋರಿಸ್ಬೇಕಲ್ಲ. ನಾನೊಬ್ಬ ರಂಗಕರ್ಮಿಯಾಗಿ ಅದ್ಭುತ ದೃಶ್ಯಗಳು ನನ್ನ ಕಣ್ಣ ಮುಂದೆ ಹಾದು ಹೋಗ್ತಾ ಇದೆ ಈ ಥಾಟ್ಸ್ ಆನ್ ಪಾಕಿಸ್ತಾನದು. ಯಾಕೆ ಇವರೆಲ್ಲ ಹೀಗೆ ಆಗ್ತಾಯಿದ್ದಾರೆ? ಯಾಕೆ ಈ ರಾಜಕಾರಣಿಗಳು? ಯಾವಾಗ ಅಂಬೇಡ್ಕರ್ ನನಗೆ ಮತ್ತೆ ತಿಳಿದಾಗ ಅಂಬೇಡ್ಕರ್ ಫೋಟೋವನ್ನೇ ಪಾರ್ಲಿಮೆಂಟಲ್ಲಿ ಇಟ್ಟಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರು ಇಟ್ಟಿರಲಿಲ್ಲ. 20 ವರ್ಷಗಳವರೆಗೆ ಅಂಬೇಡ್ಕರ್ ನೋ ಮೋರ್. ಒಂದು ಸರಿ ಅವರು ಸತ್ತಾಗ ನಾನು ನನ್ನ ನಾಟಕದಲ್ಲಿ ಅವರ ಕೊನೆಯ ದಿನದಿಂದ ಪ್ರಾರಂಭ ಮಾಡಿದೆ. ಅದನ್ನು ಎಲ್ಲಿ ತಗೊಂಡಿದ್ದೇನೆ ಅಂದರೆ, ಲಾಸ್ಟ್ ಡೇಸ್ ಆಫ್ ಅಂಬೇಡ್ಕರ್ ಅಂತ ಹೇಳುವ ಪುಸ್ತಕವನ್ನು ಅಂಬೇಡ್ಕರ್ ಜೊತೆಯಲ್ಲೇ ಇದ್ದಂಥ ಆತನ ಗೌರವ ಕಾರ್ಯದರ್ಶಿ ಟೈಪ್ ಮಾಡ್ತಾ ಇದ್ದವನು, ಪುಸ್ತಕಗಳು ಅಂಬೇಡ್ಕರ್ ಸಾಯುವವರ ಜೊತೆಯಲ್ಲಿದ್ದಂಥ ನಾನಕ್ ಚಂದ್ ರತ್ತು ಅಂತ ಹೇಳೋರು ಒಂದು ಪುಸ್ತಕ ಬರೆದಿದ್ದಾರೆ. ನಾನು ಅದನ್ನು ಓದಿದ್ದೇನೆ.
ಕೊನೆಯ ದಿನದವರೆಗೂ ಅವರ ಹಪಾಪಿಕೆ ಇತ್ತು. ಅವರಿಗೆ ಈ ರಾಜಕಾರಣದ ಬಗ್ಗೆ, ನೆಹರು ಇವರು ಮಾಡ್ತಿರುವ ಮೋಸದ ಬಗ್ಗೆ ಒಂಥರದ ಡಿಪ್ರೆಷನ್ಗೆ ಅವರು ಹೋಗಿದ್ದರು. ಯಾವ್ಯಾವ ಪಾತ್ರಗಳು ಬರುತ್ತೆ ನಿಮ್ಮ ನಾಟಕದಲ್ಲಿ? ನಾಟಕದಲ್ಲಿ ಗಾಂಧಿ ಬರ್ತಾರೆ. ಗಾಂಧಿ ವರ್ಸಸ್ ಅಂಬೇಡ್ಕರ್. ನಾನು ಸಾವರ್ಕರ್ ಮತ್ತು ಅಂಬೇಡ್ಕರ್ ಬಗ್ಗೆ ಪತ್ರಿಕಾ ಹೋರಾಟ ನಡೀತಿತ್ತಲ್ಲ, ಇವರೊಂದು ಬರೆಯೋದು ಅವರೊಂದು ಬರೆಯೋದು, ಇದನ್ನು ಅವ್ರನ್ನ ದೃಶ್ಯದಲ್ಲಿ ಸಮೀಕರಿಸುವಾಗಿ ಮಾಡಿದ್ದಾನೆ. ಅದೊಂದನ್ನು ಮಾಡಿದ್ದಾನೆ. ಮತ್ತು ಇನ್ನೂ ಬಹಳ ಮುಖ್ಯವಾದದ್ದು ಒಂದಿದ್ದಾರೆ, ಮುಚ್ಚಿಟ್ಟದ್ದು. ಇವ್ರು ಹೇಳ್ತಾ ಇದ್ದಾರಲ್ಲ ಸ್ವಾತಂತ್ರ್ಯದ ಬಗ್ಗೆ ಹೇಳಿದಾಗ RSS ಬಗ್ಗೆ. ಈಗ RSS 100 ವರ್ಷಗಳನ್ನು ದಾಟಿ ಹೋಗ್ತಾ ಇದೆ. ಈ 100 ವರ್ಷಗಳ ಈ ಶತಮಾನದ ಸಂವತ್ಸರದಲ್ಲಿ ಅಂಬೇಡ್ಕರ್ RSS ಬಗ್ಗೆ ಏನು ಅಂತ ಹೇಳುವಾಗ ನನಗೆ ಕುತೂಹಲ ಆಗಿ ಸಿಕ್ಕಿದ್ದು, ಅವರ ಜೊತೆಯಲ್ಲೇ ಸ್ಪರ್ಧೆ ಮಾಡಿ ಗೆದ್ದಂಥ, ಅಂದರೆ ಜೊತೆಯಲ್ಲಿ ಅಂದರೆ ಅವರ ಪಾರ್ಟಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಡೆಮಾಕ್ರೆಟಿಕ್ ಪಾರ್ಟಿ ಅಂತೇಳಿ ಒಂದು ಪಕ್ಷವನ್ನು ಕಟ್ಟಿದ್ರು ಕಾಂಗ್ರೆಸ್ಸಿನ ವಿರುದ್ಧ. ಅದರಲ್ಲಿ ಅಂಬೇಡ್ಕರ್ ಸೋತರು. ಆದರೆ ಇನ್ನೊಂದು ಜಾಗದಲ್ಲಿ ನಿಂತಂಥ ಬಾಳಾ ಸಾಹೇಬ್ ಸಾಳುಂಕೆ ಅಂತೇಳುವ ವ್ಯಕ್ತಿ SC ಅವ್ರು ಗೆದ್ದರು. ಆ ವ್ಯಕ್ತಿ ಅಂಬೇಡ್ಕರ್ ಜೊತೆಯಲ್ಲಿ ಯಾವಾಗಲೂ ಹೋಗಿ ಡೈರಿಗಳನ್ನು ಬರೀತಿದ್ದ. ಆ ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇವರು ಪುಣೆ ಮತ್ತು ನಾಗ್ಪುರದಲ್ಲಿ 2 ಬಾರಿ ಪ್ರಾಥಮಿಕ ವರ್ಗ RSSನ ಶಿಬಿರ ನಡೀತಿದ್ದಾಗ ಆ ಶಿಬಿರದಲ್ಲಿ ನಮ್ಮ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಜಿ ಅವರು ಸಂಸ್ಥಾಪಕರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಇವರು ಮಾತುಕತೆ ನಡೆಸಿದ್ದು, ಆ ಶಿಬಿರದಲ್ಲಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು, ಮತ್ತು ಇವರ ತಲೆಯಲ್ಲಿ ತುಂಬಿಕೊಂಡದ್ದು ಅಂಬೇಡ್ಕರ್ ಇದು ಬ್ರಾಹ್ಮಣರಿಂದ ಕಟ್ಟಿಕೊಂಡ ಸನಾತನಿಗಳಿಗಾಗಿ ಅಥವಾ ಏನೋ ಬ್ರಾಹ್ಮಣರಿಗಾಗಿ ಕಟ್ಟಿಕೊಂಡ ಒಂದು ಸಂಘ ಅಂತ ಹೇಳೋದು ಅವರ ತಲೆಯಲ್ಲಿತ್ತಲ್ಲ. ಆ ಥರದಲ್ಲಿ ಇವರೆಲ್ಲ ಇದನ್ನು ತಿಳ್ಕೊಳ್ಕಾಗಿ ಬರ್ತಾರೆ. ತಿಳ್ಕೊಳಿಕ್ಕೆ ಬಂದಾಗ ಅವರಿಗೆ ನಿಜ ದರ್ಶನ ಆಗುತ್ತೆ. ಯಾವುದಂದರೆ ಅಲ್ಲಿಯ ಶಿಬಿರಾರ್ಥಿಗಳನ್ನು ಪ್ರಶ್ನೆ ಮಾಡ್ತಾರೆ, ನೀನು ಯಾವ ಜಾತಿ, ಅವ್ರು ಯಾವ ಜಾತಿ ಹೇಳೋದೇ ಇಲ್ಲ, ಹಿಂದೂ ಅಂತ ಹೇಳ್ಕೊಂಡು ಹೋಗ್ತಾರೆ. ಆಗ ಹೆಡ್ಗೆ ನೀವು ಇನ್ನೊಂದ್ಸಲಿ ವಿವರವಾಗಿ ಜಾತಿಯ ಹೆಸರತ್ತೆ ಕೇಳಿಯಪ್ಪ, ನಿಮಗೆ ಗೊತ್ತಾಗಲಿ ಅಂತ ಹೇಳಿದ. ಅವ್ರ ಜಾತಿ ಬಿಲ್ಲರು, ಮಹಾರರು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಅಂತ ಹೇಳಿದಾಗ ಒಂದಷ್ಟು ಜನ ಮುಂದೆ ಬರ್ತಾರೆ. ಆಗ ಅವ್ರು ಇವರ ಯಾವ ಜಾತಿ ಇತ್ತೋ ಮಹಾರ ಜಾತಿ, ಆ ಜಾತಿಯ ಹುಡುಗರಿದ್ದರು RSS ಕ್ಯಾಂಪ್ನಲ್ಲಿ. ಒಂದು ಹುಡುಗ ಧೈರ್ಯದಲ್ಲಿ ಹೇಳ್ತಾರೆ ಇವ್ರ ಜೊತೆ, ನಮ್ಮಲ್ಲಿ ಇಲ್ಲಿ ಜಾತಿ ಕೇಳಿಲ್ಲ, ಯಾರೂ ಕೇಳಿಲ್ಲ, ಇದುವರೆಗೆ ಇವರಿಗೂ ಗೊತ್ತಿಲ್ಲ, ಅಡಿಗೆಯವರಿಗೂ ಗೊತ್ತಿಲ್ಲ, ಅಥವಾ ಅಲ್ಲಿರೋ ಯಾರಿಗೋ ಶಿಬಿರ ನಡೆಸ್ತಿರೋ ಪ್ರಮುಖರಿಗೂ ಗೊತ್ತಿಲ್ಲ. ನಮಗಿಲ್ಲಿ ಜಾತಿ ಕೇಳಿಲ್ಲ, ನಾವು ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಭೋಜನ ಮಾಡ್ತೀವಿ, ಒಟ್ಟಿಗೆ ಶಾರೀರಿಕ ಶಿಕ್ಷಣ ಪಡಿತೀವಿ, ಒಟ್ಟಿಗೆ ರಾಜಕೀಯ ಶಿಕ್ಷಣ ಪಡಿತೀವಿ, ಸೈನಿಕ ತರಬೇತಿಯನ್ನು ಪಡಿತೀವಿ ಅಂತ ಒಂದು ವರ್ಡನ್ನು ಹೇಳ್ತಾರೆ. ಇದು ಹೆಡ್ಗೇವಾರ್ಜಿ ಕೊಟ್ಟಂಥ ಸಂದೇಶ. ಇದೆಲ್ಲ ಉಲ್ಲೇಖ ಆಗಿದೆ. ಇದು ಅಂಬೇಡ್ಕರ್ ಅವರ ಬಾಳಾ ಸಾಹೇಬ್ ಸಾಳುಂಕೆ ಬರೆದ ಪುಸ್ತಕದಲ್ಲಿ ಅವ್ರು ಪುಣೆಗೆ ಭೇಟಿ ಕೊಟ್ಟಾಗ ಅದನ್ನು ಅವರ ಮಗ ಬಾಳಾ ಸಾಹೇಬ್ ಸಾಳುಂಕೆ ಮಗ ಕಶ್ಯಪ್ ಸಾಳುಂಕೆ ಅಂತ ಹೇಳುವವರು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಮರಾಠಿಯಲ್ಲಿ. ಅನಂತರ ಇಂಗ್ಲೀಷಿಗೆ ಬಂತು. ಅದರ ಹೆಸರು ಹಮಾರೇ ಸಾಹೇಬ್, ಈ ಪುಸ್ತಕದ ಹೆಸರು. ಇದು ಅತ್ಯಂತ ದೊಡ್ಡ ದಾಖಲೆ. ಯಾರು ಇವತ್ತು RSSನ ಬಗ್ಗೆ ಈ ವರ್ತಮಾನದಲ್ಲಿ ನಾನು ಇವತ್ತು ಮಾತನಾಡ್ತಿದ್ದೀನಿ, ಇವತ್ತು ನಮ್ಮ ಸಂಘದ ಸ್ವಯಂ ಸೇವಕರು ಉತ್ಸಾಹದಿಂದ ಕುಣಿದು ಪಥಸಂಚಲನಕ್ಕೆ ಯಾವ ಹೊರಡ್ತಿದ್ದ ಅವರಿಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ, ಇಂಥ ಹೊತ್ತಿನಲ್ಲಿ ಈ RSS ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಅಂತ ಹೇಳೋದು ನನಗೆ ದೊಡ್ಡ ಅಸ್ತ್ರ. ಜೊತೆಗೆ ನಾನು ಒಂದು ಚಾಲೆಂಜ್ ಮಾಡ್ತೇನೆ ನಿಮ್ಮ ಮೂಲಕ, ಏನಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದನ್ನು ಟೀಕೆ ಮಾಡಿದ್ದು ಒಂದು ತೋರಿಸ್ಕೊಡಿ ಅಂತ ಹೇಳ್ತಾರೆ. ಎಲ್ಲಿ ತೋರಿಸ್ಕೊಡಿ? ಚಾಲೆಂಜ್ ಇದು. ನಾನು ಅಧ್ಯಯನ ಮಾಡಿದ್ದೇನೆ. ಮಹಾರಾಷ್ಟ್ರದಲ್ಲಿ ಆಗಿನ ಕಾಲದಲ್ಲಿ ಅವರ ಬಗ್ಗೆ ಸಮಗ್ರ ತಿಳಿದದ್ದು ಯಾವಾಗ ಅಂದರೆ, ಅವರ ಬರಹಗಳು, ಅವರ ಭಾಷಣಗಳು, ಅವರ ಪುಸ್ತಕಗಳನ್ನು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯಲ್ಲಿ ಒಂದು ಸಂಪುಟಗಳನ್ನು ತರಲಾಯಿತು. ಸುಮಾರು 30-32 ಸಂಪುಟಗಳು. ಆವಾಗ ಅದನ್ನು ಕರ್ನಾಟಕಕ್ಕೂ ತರಲಾಯಿತು ಕನ್ನಡದಲ್ಲಿ. ಇದೇ ದೇವನೂರು ಮಹಾದೇವ, ಯಾರ್ಯಾರು ಎಡಪಂಥೀಯ ಚಿಂತಕರಿದ್ದಾರೆ ಅವರೆಲ್ಲ ಸೇರಿಕೊಂಡು ಪ್ರಕಟಪಡಿಸಿದ್ದು 28 ವಾಲ್ಯೂಮ್. ನಮ್ಮ ಆಗಿನ ಪ್ರಧಾನ ಗುರುದತ್ ಅಂತ ಹೇಳುವ ಒಬ್ಬ ಭಾರತೀಯ ನಿಷ್ಠೆ ಇರುವಂಥ ಅವರು ಕುವೆಂಪು ಭಾಷಾ ಭಾರತಿಯಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಅದನ್ನು ಕನ್ನಡಕ್ಕೆ ಭಾಳ ಕಷ್ಟಪಟ್ಟು ಇದೇ ತಜ್ಞರನ್ನೆಲ್ಲ ಸೇರಿಸ್ಕೊಂಡು, ಯಾರಿದ್ದಾರೆ ಈ ಎಡಪಂಥೀಯ ಜತಿರು, ಈ ಬರಗೂರು, ಇವರೆಲ್ಲ ಇದ್ದಾರಲ್ಲ, ಇಂಥವರನ್ನೆಲ್ಲ ಸೇರಿಸ್ಕೊಂಡು ಇದನ್ನು ನೀವು ಸಿದ್ಧಪಡಿಸಿ ಅಂಥೇಳಿ ಅದನ್ನು ಅನುವಾದ ಮಾಡಿಸ್ತಾರೆ. 28 ವಾಲ್ಯೂಮ್ಗಳನ್ನು ಪ್ರಕಟಪಡಿಸ್ತಾರೆ. ಆ 28 ವಾಲ್ಯೂಮ್ಗಳನ್ನು ನಾನು ತಗೊಂಡು ಓದಿದೆ. ಅದು ನನಗೆ ಅಕ್ರಗ್ರಂಥಗಳಾದವು. ಜೊತೆಗೆ ಇನ್ನೊಂದು, ಬಾಬಾ ಸಾಹೇಬರ ಜೊತೆಯಲ್ಲಿ ನಿಕಟವಾಗಿದ್ದ
ಭಾರತೀಯ ಮಜ್ದೂರ್ ಸಂಘವನ್ನು ಕಟ್ಟಿದ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದ ದತ್ತೋಪಂತ್ ಠೇಂಗಡಿ ಇವರು ಅವರ ಚುನಾವಣಾ ಏಜೆಂಟ್ ಆಗಿದ್ದರು ಅಂತ ಹೇಳುವುದ ಸತ್ಯವನ್ನು ಇವತ್ತು ನಾನು ತಿಳಿಸಬೇಕಾಗಿದೆ. ಈಗ ನಿಮ್ಮ ನಾಟಕ ಪ್ರದರ್ಶನ ಶುರುವಾಗಿದೆಯಾ? ಹೌದು. ಎಲ್ಲಿ? ನಾನು ಮೈಸೂರಿನಲ್ಲಿ ಈ ನಾಟಕವನ್ನು ಶುರು ಮಾಡಿದ್ದೀನಿ. ನನಗೆ ದೊಡ್ಡ ಬೆಂಬಲ ಸಿಕ್ಕಿದೆ. ನಾನು ಇನ್ನಷ್ಟು ಸಿಗಬೇಕು ಅಂತ ನನಗೆ ಆಸೆ ಇದೆ. ಯಾಕೆಂದರೆ ನಮ್ಮ ದಲಿತ ಸಹೋದರರು ಈ ನಾಟಕವನ್ನು ನೋಡಬೇಕು. ಯಾಕೆಂದರೆ ನೀವು ಅಂಬೇಡ್ಕರ್ಗೆ ಯಾರೋ ಮಾತು ಕೇಳ್ಕೊಂಡು ಮೋಸ ಮಾಡಲಿಕ್ಕೆ ಹೋಗ್ಬೇಡಿ. ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದನ್ನು ಓದಿ. ನನಗೆ 2 ವರ್ಗ ಇದೆ ಈಗ. ಒಂದು, ಅಂಬೇಡ್ಕರ್ ಅವರು ಬರೆದಿರುವ ಪುಸ್ತಕಗಳು, ಬರಹಗಳು, ಭಾಷಣಗಳು ಅದು ಸಿಗ್ತವೆ. ಇನ್ನೊಂದು, ಅಂಬೇಡ್ಕರ್ ಅವರ ಬಗ್ಗೆ ಬರೆದಿರುವ ಅನೇಕರ ಪುಸ್ತಕಗಳು, ಅದೆಲ್ಲ ಪ್ರಶಸ್ತಿಯ ಗುರಿಗೋ ಅಥವಾ ರಾಜಕೀಯ ಲಾಭಕ್ಕೋ ಅಥವಾ ಯಾರನ್ನು ಓಲೈಕೆ ಮಾಡಲಿಕ್ಕೋ ಬರೆದಿದ್ದಾರೆ. ನಾನು ಅದನ್ನು ಗಮನಿಸಿಲ್ಲ, ಅದು ನನಗೆ ಬೇಕಾಗಿಲ್ಲ. ಅದರಲ್ಲಿ ಒಂದು ದತ್ತೋಪಂತ್ ಠೇಂಗಡಿ ಅವರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಬರೆದಂಥ ಪುಸ್ತಕ, ಅವರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಬರೆದಂಥ ನಾನಕ್ ಚಂದ್ ರತ್ತು ಬರೆದ ಪುಸ್ತಕ, ಅವರ ಪತ್ನಿ, 2ನೇ ಪತ್ನಿ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಸಹವಾಸದಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಮಾಡಿದ ಮೋಸಗಳ ಬಗ್ಗೆ ಮುಖಾನುಮುಖವಾಗಿ ದಾಖಲೆ. ಕಾಂಗ್ರೆಸ್ ಪಕ್ಷ ಯಾವ ಥರ ಅವರು ಆರ್ಥಿಕ ತಜ್ಞರಾಗಿದ್ದವರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಲ್ಪನೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಅಂಬೇಡ್ಕರ್ ಅವ್ರ ಚಿಂತನೆ ಇದೆ. ಅವರನ್ನು ಅರ್ಥಮಂತ್ರಿ ಮಾಡಬೇಕಾಗಿತ್ತು, ಅವ್ರನ್ನ ಕಾನೂನು ಮಂತ್ರಿ ಮಾಡಿ ಅವರನ್ನು ಕಟ್ಟಿ ಹಾಕಿ ಕೂರಿಸಿದರು. ಇದು ನೆಹರು ಮಾಡಿದ ಮೋಸ. ಯಾಕೆ ನನಗೆ ಎಲ್ಲಿ ಗೊತ್ತಾಗಿದ್ದರೆ, ಪ್ರಾರಂಭ ಹೇಗೆ ಆಗ್ತದೆ ನನ್ನ ನಾಟಕದಲ್ಲಿ, ಅವರಿಗೆ ಸತ್ತೋಗ್ತಾರೆ ಅಲ್ಲ ಬಾಬಾ ಸಾಹೇಬ್. ಶುಗರ್ ಇತ್ತು, ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಸತ್ತಾಗ ಅವರ ನಿಕಟವರ್ತಿಗಳು ಕೇಳ್ತಾರೆ. TN ಭೋನ್ಸ್ಲೆ ಅಂತ ಹೇಳುವವರು ಒಬ್ಬ ದಲಿತ ನಾಯಕ, ದೆಹಲಿಯ ದಲಿತ ನಾಯಕ, ಕೇಳ್ತಾರೆ. ನೆಹರೂಜಿಗೆ ಫೋನ್ ಮಾಡಿ ಕೇಳ್ತಾರೆ, ದೆಹಲಿಯಲ್ಲಿ ಒಂದು ಸ್ಥಾನ ಕೊಡಿ, ಒಂದು ಜಾಗ ಕೊಡಿ ಅವ್ರ ಕ್ರಿಮಿನೇಷನ್ಗೆ ಅಂತ. ಇವರು ಕೊಡಲ್ಲ, ಜಾರಿಕೊಳ್ಳುತ್ತಾರೆ ಜವಾಹರ್ಲಾಲ್ ನೆಹರು. ಆಗ ಅವರನ್ನು ಮುಂಬೈಗೆ ಕೊಂಡಲಾಗುತ್ತೆ. ಸಮುದ್ರ ತಟದಲ್ಲಿ ಅವರ ಮಗ ಯಶವಂತ್ ಅಂತ ಹೇಳೋರು. ಇದು ಇಲ್ಲಿಂದ ನಮ್ಮ ನಾಟಕ ಪ್ರಾರಂಭ ಆಗುತ್ತೆ, ಯಾವ ಮೋಸದಿಂದ. ಈಗ ಮೈಸೂರಲ್ಲಿ ಎಷ್ಟು ಪ್ರದರ್ಶನಗಳಾಗಿದೆ? ನಾವು ಈಗ 4 ಪ್ರದರ್ಶನ ಆಗಿದೆ. ಈಗ ಒಂದು 6 ಪ್ರದರ್ಶನ ಅಲ್ಲಿ ಆಗುತ್ತೆ. ಮೈಸೂರಲ್ಲೇ ಒಟ್ಟು 10 ಆಗುತ್ತೆ. 10 ನಾನು ವರ್ಷ ಯಾವುದಾದ್ರು ಹೊಸ ನಾಟಕ ಬರೆದ್ರೆ ನನ್ನ ಒಂದು ಸಂಪ್ರದಾಯ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಹೊಸ ನಾಟಕ ನಾನು ಬರೆದಾದ್ಮೇಲೆ ಅದು ನಾನು ಬರೆಯೋದು ರಂಗಕೃತಿ. ಓದುವ ನಾಟಕಕ್ಕಿಂತಲೂ ಆಡುವ ನಾಟಕ ಆಗಬೇಕು ಅಂತಲೇ ನಾನು ಬರೆಯೋದು. ಆ ನಾಟಕವನ್ನು ಓದುವ ನಾಟಕ ಕೂಡ ಆಗಲಿ ಅಂತೇಳಿ ನನಗೆ ಅಯೋಧ್ಯೆ ಪ್ರಕಾಶನದ ಶಶಾಂಕ್ ಮತ್ತು ಇವರು ರೋಹಿತ್ ಚಕ್ರತೀರ್ಥ ಅವರ ಒಂದು ಹೆಲ್ಪ್ ತಗೊಂಡು ಅವರ ಅಯೋಧ್ಯೆ ಪ್ರಕಟ ಮಾಡಿದ್ದಾರೆ. ನನ್ನ 4 ನಾಟಕಗಳು ಪ್ರಕಟ ಮಾಡಿದ್ದಾರೆ, ಈ ನಾಟಕವನ್ನು ಪ್ರಕಟ ಮಾಡಿದ್ದಾರೆ. ಇದು ಮೊದಲು ಬಿಡುಗಡೆ ಆಗುತ್ತೆ. ಬಿಡುಗಡೆಯಾಗಿ 1 ವಾರದಲ್ಲಿ ನಾನು ನಾಟಕ ಪ್ರದರ್ಶನವನ್ನು ಶುರು ಮಾಡ್ತೇನೆ, ಪ್ರಚಾರ ಎಲ್ಲ ಸಿಗುವ ದೃಷ್ಟಿಯಿಂದ. ಹಾಗಾಗಿ ನಾನು 10 ಪ್ರದರ್ಶನಗಳನ್ನು ಮೈಸೂರಿನಲ್ಲಿ ಮಾಡ್ತೇನೆ. ನಂತರ ರಾಜ್ಯ ಪ್ರವಾಸಕ್ಕೆ ಹೊರಡ್ತೇವೆ. ಬೆಂಗಳೂರಲ್ಲಿ ಒಂದು 4 ಭಾಗಗಳಲ್ಲಿ ಮಾಡಬೇಕು ಅಂತ ಆಸೆ ನನಗೆ. 4 ಭಾಗಗಳಲ್ಲಿ ಅದು ಒಂದು ಆಸೆ. ಅಂದರೆ ಈ ನಾಟಕ ಈ ಹೊತ್ತಿನಲ್ಲಿ ವರ್ತಮಾನದ ನಾಟಕ ಆಗ್ತದೆ ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದರೆ ಹೆಚ್ಚು ಬಳಕೆ ಆಗುತ್ತಿರುವುದು ಅಂಬೇಡ್ಕರ್. ಸಿಕ್ಕಲ್ಲೇ ಬಳಕೆ ಆಗ್ತದೆ, ಬೇಡದಕ್ಕೂ ಬೇಕಿದ್ದಕ್ಕೆ ಎಲ್ಲ. ಮತ್ತು ಅಂಬೇಡ್ಕರ್ನ ಈ ಥರ ತಾಳವಾಗಿ ಬಳಸ್ಕೊಳ್ತಿರೋದ್ರ ಬಗ್ಗೆ ನನಗೆ ಸಿಟ್ಟಿದೆ. ಅಂಬೇಡ್ಕರ್ ಬಗ್ಗೆ ನಮ್ಮ ಮುಂದುವರಿದ ಜನಾಂಗದವರು ನೋಡಬೇಕು, ದಲಿತರು ನೋಡಬೇಕು. ಯಾಕೆಂದರೆ ಅಂಬೇಡ್ಕರೇ ಅವರು ಅಪ್ಪಟ ರಾಷ್ಟ್ರೀಯವಾದಿ. ಅವರು ಒಂದು ಮಾತು ಹೇಳ್ತಾರೆ, ಹೆಡ್ಗೆ ನೀವು ರಾಷ್ಟ್ರೀಯ ಕೈಂಕರ್ಯವನ್ನು ಕೈಗೊಂಡಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತೇನೆ. ಆದರೆ ಎಚ್ಚರವಿರಲಿ ಕೇಶವ್, ನಮ್ಮ ಹುಡುಗರು, ನಮ್ಮ ಯುವಕರು ಕಮ್ಯುನಿಸಮನ್ನು ಹೋಗೋದಿರಲಿ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಅದರ ಬಗ್ಗೆ ಎಚ್ಚರ ವಹಿಸಿ. ನಾನು ನನ್ನ ಜನಾಂಗವನ್ನು ಒಂದು ಸ್ಥಾನಕ್ಕೆ ತರದಿದ್ದರೆ ಅವ್ರು ಕಮ್ಯುನಿಸಮ್ ಅಂತ ವಾಲ್ತಾರೆ ಅಂತ ಹೇಳಿದವು. ಕಮ್ಯುನಿಸಮ್ ಅಂತ ವಾಲ್ ಬಿಟ್ಟಿದ್ದಾರೆ. ಇವಾಗ ಹಾಗೆ ಆಗಿದೆ. ಈಗ ದಲಿತರು ಎಲ್ಲ ಪ್ರೊಫೆಸರ್ಗಳು ಯೂನಿವರ್ಸಿಟಿಗಳಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ದಿನನಿತ್ಯ ಕೊಲ್ತಾ ಇದ್ದಾರೆ, ಅಂಬೇಡ್ಕರ್ ತತ್ವಗಳನ್ನು ಕೊಲ್ತಾ ಇದ್ದಾರೆ. ಕಮ್ಯುನಿಸಮ್ ಅಂತ ನೀವು ವಾಲಿದ್ರೆ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗೆ. ನೀವು ಹುಡುಗರನ್ನು ಸೈನಿಕ ತರಬೇತಿ ಕೊಡ್ತಾ ಇದ್ದೀರಿ, ಇವರಿದ್ದ ದಂಡವನ್ನು ದೊಣ್ಣೆ ಬಡಿಗೆ ಅಂತೆಲ್ಲ ಬಳಸ್ತಿದ್ದಾರೆ, ಕೆಟ್ಟ ಪದ ಬಳಸ್ತಾ ಇದ್ದಾರಲ್ಲ, ಅದು ಬಡಿಗೆನೂ ಅಲ್ಲ, ಅದು ದೊಣ್ಣೆಯೂ ಅಲ್ಲ, ಅದು ದಂಡ, ಆತ್ಮರಕ್ಷಣೆಗಿರುವ ದಂಡ, ಅದು ಸಮಾಜದ ಕೈಂಕರ್ಯಕ್ಕಿರುವ ದಂಡ. ಅದನ್ನು ಅರ್ಥ ಮಾಡಿಕೊಳ್ಳೋದು ಮೂರ್ಖರಿದ್ದಾರಲ್ಲ, ಈ ಮೂರ್ಖರಿಗೆ ಅಂಬೇಡ್ಕರ್ ಏನು ಹೇಳಿದರು ಅಂತ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನನಗೇನು ಇದು ಭಯ ಇಲ್ಲ. ಅವರು ಓದೋದೇ ಇಲ್ಲ ಅಂತ ಕಾಣುತ್ತಲ್ಲಪ್ಪ. ಚರಿತ್ರೆ ಅಂಬೇಡ್ಕರ್ ಏನು ಹೇಳಿದ್ದಾರೆ,
ಯಾರು ಚರಿತ್ರೆಯನ್ನು ಓದೋದಿಲ್ಲವೋ ಅವರು ಚರಿತ್ರೆಯನ್ನು ನಿರ್ಮಿಸಲಾರರು ಅಂತ ಹೇಳಿದ್ದಾರೆ ಅಲ್ವಾ. ಹಾಗಾದರೆ ಇವ್ರು ಚರಿತ್ರೆ ನಿರ್ಮಿಸಲಾರರೆ ಓದೋದೇ ಇಲ್ಲ. ಅಂಬೇಡ್ಕರ್ ಬಗ್ಗೆ ನೀವು ಓದಿ, ಥಾಟ್ಸ್ ಆನ್ ಪಾಕಿಸ್ತಾನವನ್ನು ಓದಿ, ಪಬ್ಲಿಕ್ ಡೊಮೇನ್ ಇಲ್ಲಿದೆ, ಅದು ಈಗ ಇದೆ, ಎಲ್ಲೂ ಅದು ಬಚ್ಚಿಟ್ಟುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಈಗ ಇದೆ, ಸಿಗುತ್ತೆ ಅದು. ನೀವು ಥಾಟ್ಸ್ ಆನ್ ಪಾಕಿಸ್ತಾನವನ್ನು ಓದಿ, ಮತ್ತು ಬಾಳಾ ಸಾಹೇಬ್ ಹಮಾರಾ ಸಾಹೇಬ್ ಪುಸ್ತಕವನ್ನು ತರಿಸ್ಕೊಂಡು ಮಹಾರಾಷ್ಟ್ರದಲ್ಲಿ ತರಿಸ್ಕೊಂಡು ಓದಿ, ಇಂಗ್ಲೀಷ್ನಲ್ಲಿ ಇದೆ ಅದು, ಓದಿ. ಆಗ ನಿಮಗೆ ಅರ್ಥ ಆಗುತ್ತೆ ನೀವೇ ಅಂಬೇಡ್ಕರ್ ಅಲ್ಲ, ನೀವು ಹೊಸ ಒಂದು ಅಂಬೇಡ್ಕರ್ ವಾದವನ್ನು ಸೃಷ್ಟಿ ಮಾಡಬೇಡಿ. ನೀವು ಈಗ ಭಯಾನಕವಾಗಿ ಬರ್ತಾ ಇದೆ. ಕುಕ್ಕರ್ ಬ್ಲಾಸ್ಟ್ ಬಾದವರಿಗೆ ಸಪೋರ್ಟ್ ಕೊಡ್ತಾ ನೀವು ಇಲ್ಲಿ ಇದು ಬಡಿಗೆ ಅಂತ ಹೇಳ್ಕೊಂಡು RSS ತೊಂದರೆ ಕೊಡ್ತೀರಲ್ಲ, ಇದನ್ನು ನೋಡೋದು ನನಗೆ ನಗು ಬರ್ತದೆ ಅಷ್ಟೇ. ಏನು 4 ಸೈಡ್ ಬ್ಯಾನ್ ಆಗಿಲ್ವಾ, ಏನು ನಿಂತೋಯ್ತಾ? ನೆನ್ನೆ ಯಾವುದೋ ಡಿಬೇಟರಿ ಕೇಳ್ತಾ ಇದೆ, ಯಾರೋ ಒಬ್ಬರು ಪುಣ್ಯಾತ್ಮರು ಯಾವುದೋ ಚಾನಲ್ ಇದು ನ್ಯೂಸ್ ಇದರಲ್ಲಿ, ಇದು RSSಗೆ 100 ವರ್ಷ ಆಗಿಲ್ಲ, 1925ರಿಂದ ಈಗ 100 ವರ್ಷ ಅಲ್ಲ, 10 ವರ್ಷ ಮೈನಸ್ ಮಾಡೋದು. ಯಾಕೆ? ಅದು ಬ್ಯಾನ್ ಆಗಿತ್ತು, ನೋಡಿ ಅವರ ರಾಜಕೀಯ ಆಗಿದೆ. ಈ ಥರದ ಬೌದ್ಧಿಕ ದಿವಾಳಿತನಕ್ಕೆ ಅವರು ಹೋಗಿದ್ದಾರೆ. ಬೌದ್ಧಿಕ ದಿವಾಳಿತನವೇ. RSS ಅನ್ನು ತಡೀಲಿಕ್ಕೆ ಯಾರಿದ್ದರೂ ಸಾಧ್ಯವಿಲ್ಲ. RSS ಅನ್ನು ತಡೀಲಿಕ್ಕೆ RSSದಲ್ಲೇ ಸಾಧ್ಯವಿಲ್ಲ. ಯಾಕೆಂದರೆ ಕೋಟ್ಯಾಂತರ ಜನ RSS ಸ್ವಯಂ ಸೇವಕರು ಹರಡಿಕೊಂಡಿದ್ದಾರೆ. ಅವರವರ ಕಾರ್ಯವನ್ನು 60ಕ್ಕೂ ಹೆಚ್ಚು ಅದರ ಅಂಗಸಂಸ್ಥೆಗಳು ಕೆಲಸ ಮಾಡ್ತಾ ಇವೆಯಲ್ಲ, ಹಾಗಾಗಿ ಅದನ್ನು ತಡೆಯಕ್ಕೆ ಸಾಧ್ಯ ಇಲ್ಲ. ವಿದ್ಯಾಸಂಸ್ಥೆಗಳು ಎಷ್ಟೆಷ್ಟೋ ಸಾಧ್ಯವಿಲ್ಲ. ಇದೆಲ್ಲ ಒಂದು ಅವರು, ನಾನು ಹೇಳೋದು ಏನೋ ಗುಂಡಿ ಮುಚ್ಚಿಲ್ಲ, ಮತ್ತು ಏನೋ ಜನಕ್ಕೆ ರೋಸಿ ಹೋಗಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಅದು ಬರೋದಿಲ್ಲ, ಇದೆಲ್ಲ ತಲೆಗೆ ಬಂದು ಡಿಪ್ರೆಷನಿಗೆ ಹೋಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಚಿತಾಪುರ ಕ್ಷೇತ್ರದಲ್ಲಿ ಅವರು ಸೋಲ್ತಾರೆ. ಇದು ಮುನ್ಸೂಚನೆ ಸಿಕ್ಕಿದೆ. ಯಾವಾಗ ಒಬ್ಬ ವ್ಯಕ್ತಿ ಸೋಲ್ತಾನೆ, ಸೋಲುವ ಮುಂಚೆ ಅವನು ಕುಸ್ತಿಗೆ ಬಂದವನು ಅಥವಾ ಜಗಳಕ್ಕೆ ಬಂದವನು ಕಿರ್ಚಾಡ್ತಾನೆ. ಯಾರು ಕಿರ್ಚಾಡೋದಂದರೆ ಸೋಲುವ ಸೂಚನೆ ಸಿಕ್ಕವರು. ಇದು ಅವರ ಕಿರ್ಚಾಟ. ಅದಕ್ಕೆ ನಾನು ಈ ನಾಟಕ ಅದಕ್ಕೆ ಒಂದು ಉತ್ತರ ಕೊಡ್ತದೆ ಅಂತ ಹೇಳುವ ನಾನೊಬ್ಬ ರಂಗಕರ್ಮಿ. ನಾಟಕದಿಂದ ಸಮಾಜ ಬದಲಾವಣೆ ಆಗಿಬಿಡ್ತದೆ, ಇದರಿಂದ ಕ್ರಾಂತಿ ಆಗಿಬಿಡ್ತದೆ ನಾನು ನಂಬು. ನನ್ನ ನಾಟಕದ ಸಂದೇಶ ಶಾಂತಿ ಆಗಲಿ. ಭಾಳಷ್ಟು ವಿಷಯಗಳನ್ನು ನಿಮ್ಮ ನಾಟಕದ ಬಗ್ಗೆ ತಿಳಿಸಿದ್ದೀರಾ. ಮೈಸೂರಿನಲ್ಲಿ 10 ಪ್ರದರ್ಶನಗಳಾದ ಮೇಲೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಾಗಲಿ ಬೇಗ 100 ಪ್ರದರ್ಶನಗಳನ್ನು ಪೂರೈಸಿ ಅಂತ ಹೇಳ್ತಾ ಸಮಯಕ್ಕಾಗಿ ಧನ್ಯವಾದ. ಧನ್ಯವಾದ, ನಮಸ್ಕಾರ. ಮತ್ತು ಇನ್ನೊಂದು, ನಮ್ಮ ಈ ನಾಟಕ 27, 28, 29, 30 ಮತ್ತು 3, 4, 5 ನವಂಬರ್ ಈ ದಿನಾಂಕಗಳಲ್ಲಿ ಮೈಸೂರಿನಲ್ಲಿದೆ. ನಾನು ಈ ನಾಟಕಗಳನ್ನು ಏರ್ಪಡಿಸುವ ಕುತೂಹಲ ಇರುವ ಜನ ಅಲ್ಲಿ ಒಂದು ನಾಟಕ ನೋಡಲಿ, ಈ ನಾಟಕ ಹೇಗಿದೆ ಅಂತ ನೋಡಲಿ ಅಂತ ಹೇಳ್ತೇನೆ. ಮತ್ತು ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳ್ತೇನೆ. ನಮ್ಮ ರಂಗಭೂಮಿ ಬೆಳೆಯುವುದರ ಜೊತೆಗೆ ಬಾಬಾ ಸಾಹೇಬರ ನಿಜ ಸತ್ಯಗಳನ್ನು ನೋಡಲಿ ಅಂತ. ಮತ್ತು ನಮ್ಮ ಸಂವಾದಕ್ಕೆ ಕರೆದು ನನ್ನನ್ನು ಮಾತಾಡಿಸಿದ್ದಕ್ಕೆ ಮತ್ತು ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದ. ನಮಸ್ತೆ.